ಬಹುಬೆಳೆ ಬಹುಮಾಡಿ ಪದ್ಧತಿ, ಮಲ್ಟಿ ಲೇಯರ್ಡ್ ಮಲ್ಟಿ ಕ್ರಾಪಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಂದರೆ ಇರುವಂಥ ಕೃಷಿ ಭೂಮಿನಲ್ಲೇ ವಿವಿಧ ಅಂತರಗಳಲ್ಲಿ ವಿವಿಧ ಪ್ರಜಾತಿಯ ವಾಣಿಜ್ಯ ಬೆಳೆಗಳನ್ನು, ದೀರ್ಘಾವಧಿ ತೋಟಗಾರಿಕಾ ವಾಣಿಜ್ಯ ಬೆಳೆಗಳು, ಲಾಂಗ್ ಟರ್ಮ್ ಹಾರ್ಟಿಕಲ್ಚರ್ ಕ್ರಾಪ್ಸ್, ಇದೇ ನಮಗೆ ಜೋಬಿಗೆ ಉತ್ಪನ್ನ ಕೊಡ್ತಕ್ಕಂಥ ಗಿಡಗಳು. ಇದನ್ನು ನಾವು ಇಲ್ಲಿ ನಾನೊಂದು ವಿನ್ಯಾಸ ಮಾಡಿಕೊಂಡೆ. ಏನಪ್ಪ ನನ್ನ ವಿನ್ಯಾಸ ಹೇಗಿತ್ತು ಅಂದರೆ, ಅದನ್ನು 9x9 ಗ್ರಿಡ್ ಅಂತ ಅಂದ್ಕೊಳ್ಳೋದು. ಯಾಕಂದ್ರೆ ನಾನು ಎಲ್ಲಿ ಬೇಕಾದ್ರೂ 9x9 ಅಡಿಕೆ ಹಾಕಿದ್ದೀವಿ, 9x9. ಎಲ್ಲರೂ 9x9 ನನಗೆ ಎಷ್ಟನ್ನು ಕೇಳಿದ್ದಾರೆ, ಯಾಕೆ ಇದು 9x9 ಅಂತ ಗೊತ್ತಿಲ್ಲಪ್ಪ. ಎಲ್ಲರೂ 9x9, ನಾನು 9x9. ನಾನೇ ಅರ್ಥ ಮಾಡ್ತಿದ್ದೆ 8x8 ಅಂತ. ಅವ್ರು 8 ಮಲ್ಬಾರ್ ನೀಮು, ಹೆಬ್ಬೇವು ಮತ್ತು ಮಹಾಗನಿ. ಆಮೇಲೆ ಆ ಟೀಕ್ ಇದೆಯಲ್ಲ ತೇಗ, ಅದನ್ನು ನಾನು ಪ್ರಾರಂಭಿಕ ಹಂತದಲ್ಲಿ ನಿಲ್ಲಿಸ್ಬಿಟ್ಟೆ. ಯಾಕೆ ನಾನು ಅದನ್ನು 20 ಗಿಡದ ಜಾಸ್ತಿ ಹಾಕಿಲ್ಲ. ಯಾಕೋ ನಾನು ಇಲ್ಲಿ 75 ಹೆಬ್ಬೇವು, 75 ಮಹಾಗನಿ, 25 ರೋಸ್ವುಡ್ ಬೀಟೆ, 25 ರಕ್ತಚಂದನ, ಇಷ್ಟನ್ನು ತಗೊಂಬಂದೆ. ಇದಿಷ್ಟು ನಾನು ಇಲ್ಲಿ ಜೋಡಿಸಿದ್ದೀವಿ. ಅದು ಇಲ್ಲಿ ನನ್ನ ಬಾರ್ಡರ್ ಪ್ಲಾಂಟಲ್ಲಿ. ಈಗ ಇದನ್ನು ನಾವು ಆವರ್ತನ ರೀತಿ, ಒಂದು ಬಿಟ್ಟು ಒಂದು, ಗಮನಿಸ್ತೀರಾ? ಇದು ನನ್ನ ಹೆಬ್ಬೇವು, ನಂತರ ಬಂದಿದ್ದು ಮಹಾಗನಿ ಅಲ್ವಾ, ನಂತರ ಬಂದಿರೋದು ಹೆಬ್ಬೇವು. ಇದನ್ನು ನಾವು ಈ 18 ಅಡಿನಲ್ಲಿ ವಿಸ್ತೀರ್ಣದಿರ್ತಕ್ಕಂಥ ಆಕಾಶ ಪೂರ್ತಿ ನನ್ನ 2 ಹೆಬ್ಬೇವು ಮರಕ್ಕೆ ಸಿಕ್ತು. ಸಾಕಷ್ಟು ಬಿಸಿಲು ತಗೋತಾ ಇದೆ, ಅದು ಚೆನ್ನಾಗಿ ಬೆಳೀತಿದೆ. ಅವೆರಡು ಮರದ ಮಧ್ಯದ ಗ್ಯಾಪಲ್ಲಿ 9 ಅಡಿನಲ್ಲಿ ಈ ಮಹಾಗನಿನೂ ವಾಗಿ ಇಲ್ಲಿಂದ ಮೊದಲನೇ ಅಡಿಕೆ ಬಂತು. ಅಂದರೆ ಈ ತೆಂಗಿಗೂ ಈ ಅಡಿಕೆಗೂ ಅಂತರ ಎಷ್ಟಿದೆ? 9 ಅಡಿ ಇದೆ. ನಂತರ ಈ ಅಡಿಕೆಯಿಂದ ಮತ್ತೆ 9 ಅಡಿ ತಗೊಳ್ಳಿ. 9 ಅಡಿನಲ್ಲಿ ನನಗೆ 2ನೇ ಅಡಿಕೆ ಬಂದಿದೆ. ಇದು ಪ್ರಥಮ ಅಡಿಕೆ ಸಾಲು, ತೆಂಗಿನಿಂದ 9 ಅಡಿ ಅಂತರದಲ್ಲಿ. ಇದು ದ್ವಿತೀಯ ಅಡಿಕೆ ಸಾಲು, ಈ ಅಡಿಕೆ ಸಾಲಿನಿಂದ 9 ಅಡಿನಲ್ಲಿ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು HR ಮಂಜುನಾಥ್ ಅಂತ. ನಾನು ಮೂಲತಃ ಹಾಸನದವನು. ನನ್ನ ವಿದ್ಯಾಭ್ಯಾಸ ಹಾಸನ, ಚಿಕ್ಕಮಗಳೂರು, ಕೊಡಗು. ನಾನು ಓದಿದ್ದು ಇಂಜಿನಿಯರಿಂಗು. ಸೊ ನನ್ನ BE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ 1993 ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಒಳಪಟ್ಟಂಥ ಒಂದು ಕಾಲೇಜು, ಆದಿಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯ AIT ಚಿಕ್ಕಮಗಳೂರು. ಅಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿ ಬೆಂಗಳೂರಿಗೆ ಬಂದೆ. ಬೆಂಗಳೂರಿನಲ್ಲಿ ನಾನು ಸಾಕಷ್ಟು ಕಂಪ್ನಿಗಳಲ್ಲಿ ಟೆಲಿಕಾಮು, ನೆಟ್ವರ್ಕಿಂಗು, IT ಈ ಡೊಮೈನ್ಗಳಲ್ಲಿ ಕೆಲಸ ಮಾಡಿದೆ ಸುಮಾರು ಒಂದು 20 ವರ್ಷ. 2015ರಿಂದ ನಾನು ಕೃಷಿನಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಅಂದರೆ ನಾವು ಈಗ ನಿಂತಿರೋ ಈ ಜಾಗ ಇದೆಯಲ್ಲ, ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೊಡ್ಡಬಳ್ಳಾಪುರ ತಾಲೂಕು, ಸಾಸಲು ಹೋಬಳಿ, ಬನವತಿ ಅನ್ನೋ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಕೃಷಿ ಭೂಮಿ. ಓಕೆ ಮಿತ್ರರೇ, ನಾವು ಇವಾಗ ನಮ್ಮ ದೊಡ್ಡಬಳ್ಳಾಪುರ MS ಫಾರ್ಮ್ ತೋಟದ ಈ C ಸೆಕ್ಷನ್ ಇರ್ತೀನಿ, ಇಲ್ಲಿ ಬಂದಿದ್ದೀವಿ. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು ಬಹುಬೆಳೆ ಬಹುಮಾಡಿ ಪದ್ಧತಿ, ಮಲ್ಟಿ ಲೇಯರ್ಡ್ ಮಲ್ಟಿ ಕ್ರಾಪಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಂದರೆ ಇರುವಂಥ ಕೃಷಿ ಭೂಮಿನಲ್ಲೇ ವಿವಿಧ ಅಂತರಗಳಲ್ಲಿ ವಿವಿಧ ಪ್ರಜಾತಿಯ ವಾಣಿಜ್ಯ ಬೆಳೆಗಳನ್ನು, ದೀರ್ಘಾವಧಿ ತೋಟಗಾರಿಕಾ ವಾಣಿಜ್ಯ ಬೆಳೆಗಳು, ಲಾಂಗ್ ಟರ್ಮ್ ಹಾರ್ಟಿಕಲ್ಚರ್ ಕ್ರಾಪ್ಸ್, ಇದೇ ನಮಗೆ ಜೋಬಿಗೆ ಉತ್ಪನ್ನ ಕೊಡ್ತಕ್ಕಂಥ ಗಿಡಗಳು. ಇದನ್ನು ನಾವು ಇಲ್ಲಿ ಫೋಕಸ್ ಮಾಡೋಣ. 2022 ಜೂನ್, ಅಂದರೆ ಈಗ 4 ವರ್ಷಗಳಿಗೆ ಹಿಂದೆ ನಾನು ಇಲ್ಲಿ ಇದನ್ನು ಪ್ರಾರಂಭ ಮಾಡಿದಾಗ ನಾನೊಂದು ವಿನ್ಯಾಸ ಮಾಡಿಕೊಂಡೆ. ಏನಪ್ಪ ನನ್ನ ವಿನ್ಯಾಸ ಹೇಗಿತ್ತು ಅಂದರೆ, ಅದನ್ನು 9x9 ಗ್ರಿಡ್ ಅಂತ ಅಂದ್ಕೊಳ್ಳೋದು. ಯಾಕಂದ್ರೆ ನಾನು ಎಲ್ಲಿ ಬೇಕಾದ್ರೂ 9x9 ಅಡಿಕೆ ಹಾಕಿದ್ದೀವಿ, 9x9. ಎಲ್ಲರೂ 9x9 ನನಗೆ ಎಷ್ಟನ್ನು ಕೇಳಿದ್ದಾರೆ, ಯಾಕೆ ಇದು 9x9 ಅಂತ ಗೊತ್ತಿಲ್ಲಪ್ಪ. ಎಲ್ಲರೂ 9x9, ನಾನು 9x9. ನಾನೇ ಅರ್ಥ ಮಾಡ್ತಿದ್ದೆ 8x8 ಅಂತ. ಅವ್ರು 8x8ಕ್ಕೆ ಬಂದ್ಬಿಟ್ಟವ್ರು ಈಗ. ಹಾಗಾಗಿ ಇದು ನಾನು 9x9 ಮಾಡಿದ್ದೀನಿ. ಮೊದಲು ನಾನು ಈ ಸಂಚಿಕೆಯಲ್ಲಿ ಈ 9x9 ವಿನ್ಯಾಸನ ನಿಮಗೆ ತಿಳಿಸ್ಬಿಡ್ತೀನಿ. ನಂತರ ಇದರಲ್ಲಿ ಆಗಬಹುದಾದಂಥ ತೊಂದರೆಗಳನ್ನು ಗಮನಿಸೋಣ. ಇದ್ರ ಬದಲು ನಾವು 9x9 ವಿನ್ಯಾಸದ ಬದಲು ಬೇರೆ ಯಾವ್ದಾದ್ರು ವಿನ್ಯಾಸ ಮಾಡಬಹುದಿತ್ತೆ, ಇನ್ನು ಒಳ್ಳೆ ವಿನ್ಯಾಸ ಮಾಡಬಹುದಿತ್ತೆ ಅನ್ನೋದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಲಾಸ್ಟಿಗೆ ಡಿಸ್ಕಸ್ ಮಾಡೋಣ. ಇದಿಷ್ಟನ್ನು ಈ ಸಂಚಿಕೆಯಲ್ಲಿ ನಾವು ಮಾತಾ ಹೋಗೋಣ. ಬನ್ನಿ ಮಿತ್ರ, ನನ್ನ ಜೊತೆ ನೋಡೋಣ. ನಾನು ಆಲ್ರೆಡಿ ನಿಮ್ಗೆ ಹೇಳಿದಾಗೆ ಜೀವಂತ ಬೇಲಿ, ಫಿಸಿಕಲ್ ಫೆನ್ಸು, ಜೀವಂತ ಬೇಲಿ, ವರ್ತುಲ ರಸ್ತೆಯ ಬಂಡಿನಲ್ಲಿ ನನ್ನ ನೀರಾವರಿ ಪೈಪ್ಲೈನು, ಅದರ ಪಕ್ಕ ನನ್ನ ಅರಣ್ಯ ವೃಕ್ಷಗಳು. ನೋಡಿ, ಇದು ನನ್ನ ಮಲ್ಬಾರ್ ನೀಮು, ಹೆಬ್ಬೇವು ಮತ್ತು ಮಹಾಗನಿ. ಆಮೇಲೆ ಆ ಟೀಕ್ ಇದೆಯಲ್ಲ ತೇಗ, ಅದನ್ನು ನಾನು ಪ್ರಾರಂಭಿಕ ಹಂತದಲ್ಲಿ ನಿಲ್ಲಿಸ್ಬಿಟ್ಟೆ. ಯಾಕೆ ನಾನು ಅದನ್ನು 20 ಗಿಡದ ಜಾಸ್ತಿ ಹಾಕಿಲ್ಲ. ಯಾಕೋ ನನ್ನ ಮನಸ್ಸು ಅನ್ನಿಸ್ತು, ಈ ತೇಗ ಈ ದೊಡ್ಡಬಳ್ಳಾಪುರದಲ್ಲಿ ಅದು ದಪ್ಪಾಗೋದು ಯಾವಾಗ, ನಾನು ಹಾರ್ವೆಸ್ಟ್ ಮಾಡೋದು ಯಾವಾಗ? 3000 ಮಿಲಿಮೀಟರ್ ಮಳೆ ಬರೋ ಸಕಲೇಶ್ಪುರದಲ್ಲೇ ಇವತ್ತು ತೇಗ ನರಳ್ತಾ ಇದೆ. ಬರೀ 750 ಮಿಲಿಮೀಟರ್ ಮಳೆ ಬರೋ ದೊಡ್ಡಬಳ್ಳಾಪುರದಲ್ಲಿ ತೇಗ ಹೆಂಗೆ ಬೆಳೆಯುತ್ತೆ? ಅದೊಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ಬಂತು. ಅದಕ್ಕೆ ನಾನೇನು ಮಾಡಿದೆ, ಕರ್ನಾಟಕ ಅರಣ್ಯ ಇಲಾಖೆ ಸಾಮಾಜಿಕ ಅರಣ್ಯೀಕರಣ ಯೋಜನೆ, ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್, ಸೋಷಿಯಲ್ ಫಾರೆಸ್ಟ್ರಿ ಡಿವಿಷನ್, ನಿಮ್ಮೂರಲ್ಲೂ ಇದೆ.
ಪ್ರತಿ ತಾಲೂಕಲ್ಲಿ ಇದೆ, ದೊಡ್ಡಬಳ್ಳಾಪುರದಲ್ಲಿದೆ. 2022 ಮೇ ಜೂನಲ್ಲಿ ನಾನು ಈ ಸೋಷಿಯಲ್ ಫಾರೆಸ್ಟ್ರಿ ಡಿವಿಷನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್ ಅವ್ರಿಗೆ ಹೋಗಿ ನನಗೆ ಒಂದಿವಸ ಅರಣ್ಯ ವೃಕ್ಷಗಳನ್ನು ಕೊಡ್ರಪ್ಪ ಅಂತ ಕೇಳಿದೆ. ಅವರು ಸರ್ ಎಲ್ಲ ಇದೆ ತಗೊಂಡೋಗಿ ಅಂದರು. ತೇಗ ಇದೆ, ಅದಿದೆ, ಇದಿದೆ ಎಲ್ಲ. ನಾನು ಬೇಕು ಅಂತ ತೇಗನ 20 ಸಾಕೋಣಪ್ಪ ಅಂದೆ. ಯಾಕೆ 20? ಜಾಸ್ತಿ ಹಾಕಿ 8 ಎಕರೆ ಇದೆ ಅಂತಿರಲ್ಲ ಅಂದ್ರೆ. ಇಲ್ಲಪ್ಪ ನನಗೆ 20 ಸಾಕು, ನನಗೆ ಜಾಸ್ತಿ ಮಹಾಗನಿ ಕೊಡಿ, ಹೆಬ್ಬೇವು ಕೊಡಿ, ರಕ್ತಚಂದನ ಕೊಡಿ, ಬೀಟೆ ಕೊಡಿ, ಮತ್ತಿ ಕೊಡಿ, ಅದನ್ನ ಹುಡುಕ್ತಾ ಬಂದೆ. ಸೊ ಇಲ್ಲಿ 75 ಹೆಬ್ಬೇವು, 75 ಮಹಾಗನಿ, 25 ರೋಸ್ವುಡ್ ಬೀಟೆ, 25 ರಕ್ತಚಂದನ, ಇಷ್ಟನ್ನು ತಗೊಂಬಂದೆ. ಇದಿಷ್ಟು ನಾನು ಇಲ್ಲಿ ಜೋಡಿಸಿದ್ದೀವಿ. ಅದು ಇಲ್ಲಿ ನನ್ನ ಬಾರ್ಡರ್ ಪ್ಲಾಂಟಲ್ಲಿ. ಈಗ ಇದನ್ನು ನಾವು 9x9 ಗ್ರಿಡ್ನಲ್ಲಿ ಇದನ್ನ ರೆಫರೆನ್ಸ್ ಪಾಯಿಂಟ್ ಅಂತ ಅನ್ಕೊಳ್ಳೋಣ. ನಾವು 0. ಈಗ ಇಲ್ಲಿಂದ ನಾನೇನು ಮಾಡಿದ್ದೀನಿ, ಇಲ್ಲಿಂದ ಈ ದಕ್ಷಿಣ ಉತ್ತರವಾಗಿ ಪ್ರತಿ 9 ಅಡಿಗೆ ಒಂದೊಂದು ಮೊದಲನೇ ಸಾಲಿದು ಬರೀ ಅರಣ್ಯ ವೃಕ್ಷಗಳನ್ನೇ ಜೋಡಿಸಿದ್ದೀವಿ. ಈ ಅರಣ್ಯ ವೃಕ್ಷಗಳನ್ನು ನಾವು ಆವರ್ತನ ರೀತಿ ಒಂದು ಬಿಟ್ಟು ಒಂದು, ಗಮನಿಸ್ತೀರಾ? ಇದು ನನ್ನ ಹೆಬ್ಬೇವು, ನಂತರ ಬಂದಿದ್ದು ಮಹಾಗನಿ ಅಲ್ವಾ, ನಂತರ ಬಂದಿರೋದು ಹೆಬ್ಬೇವು. ಇದನ್ನು ನಾವು ಆವರ್ತನ ರೀತಿ ಇಂಟರ್ ಲಿವಿಂಗ್ ಅಂತ ಮಾಡಿದ್ದೀನಿ. ಇದನ್ನು ಮಾಡಿರೋದ್ರಿಂದ ನೀವು ನೋಡಿ, ಇದನ್ನು ನಾನು 2022 ಯೋಚನೆ ಮಾಡಿದ್ದೆ ಈ ರೀತಿ ಆಗತ್ತೆ ಅಂತ. ನನಗೆ ಆ ದೂರಾಲೋಚನೆ ಅವತ್ತಿತ್ತು, ಜ್ಞಾನನೂ ಇತ್ತು. ನೋಡಿ ಇವಾಗ ಏನು ಮಾಡಿದ್ದೀವಿ, 4 ವರ್ಷದ ನಂತರ ನೀವು ಗಮನಿಸಿ, ನನ್ನ ಹೆಬ್ಬೇವು ಎಷ್ಟು ಎತ್ತರಕ್ಕೆ ಹೋಗಿ ತನ್ನ ಛತ್ರಿ ಬಿಚ್ಕೊಂಡಿದೆ, ಆ ಹೆಬ್ಬೇವು ಅಷ್ಟೇ ಬಿಚ್ಕೊಂಡಿದೆ. ನನ್ನ ಮಹಾಗನಿ ಅದರ ಹಿಂದೆ ಹೋಗ್ತಾ ಇದೆ. ಅಂದರೆ ನಾನಿಲ್ಲಿ ಹೆಬ್ಬೇವಿಂದ ಹೆಬ್ಬೇವಿಗೆ 18 ಅಡಿ ಕೊಟ್ಟಂಗಾಯ್ತು. ಮಧ್ಯದಲ್ಲಿ 9 ಅಡಿ ನನ್ನ ಮಹಾಗನಿ ಇದೆ. ಈ 18 ಅಡಿನಲ್ಲಿ ವಿಸ್ತೀರ್ಣದಿರ್ತಕ್ಕಂಥ ಆಕಾಶ ಪೂರ್ತಿ ನನ್ನ 2 ಹೆಬ್ಬೇವು ಮರಕ್ಕೆ ಸಿಕ್ತು. ಸಾಕಷ್ಟು ಬಿಸಿಲು ತಗೋತಾ ಇದೆ, ಅದು ಚೆನ್ನಾಗಿ ಬೆಳೀತಿದೆ. ಅವೆರಡೂ ಮರದ ಮಧ್ಯದ ಗ್ಯಾಪಲ್ಲಿ 9 ಅಡಿನಲ್ಲಿ ಈ ಮಹಾಗನಿನೂ ಅದ್ರ ಹಿಂದೆ ಬರ್ತಾ ಇದೆ. ಯಾಕೆಂದ್ರೆ ನಮಗೆ ಗೊತ್ತಿರುವ ಹಾಗೆ ಹೆಬ್ಬೇವು ನೋಡಿ ಕೇವಲ 4 ವರ್ಷದಲ್ಲಿ ನೋಡ್ರಿ, ಅದು ಕಾಂಡ ಗಮನಿಸಿ, ಕಾಂಡ ಎಷ್ಟು ದಪ್ಪಕ್ಕೆ ಬಂದಿದೆ, ಎತ್ತರ ಗಮನಿಸಿ ಎಷ್ಟು ಎತ್ತರಕ್ಕೆ ಬಂದಿದೆ. ಅದಕ್ಕೆ ಹೋಲಿಕೆ ಮಾಡಿ ಮಹಾಗನಿ ಎಷ್ಟಿದೆ, ಕಾಂಡ ಎಷ್ಟು ದಪ್ಪಕ್ಕಿದೆ, ಅದ್ರದ್ದು ಛತ್ರಿ ಎಷ್ಟು ಎತ್ತರಕ್ಕೆ ಬಂದಿದೆ ಅಲ್ವಾ. ಅಂದರೆ ಇಲ್ಲಿ ನಾವೇನು ಗಮನಿಸ್ಬೋದು ಅಂದರೆ, ಮಹಾಗನಿ ಮತ್ತು ಹೆಬ್ಬೇವನ್ನು ಅರಣ್ಯ ವೃಕ್ಷಗಳಾಗಿ ನಮ್ಮ ಒಳರಸ್ತೆಯ ಒಳಭಾಗದಲ್ಲಿ ತೆಂಗಿನ ಗಿಡಕ್ಕಿಂತ ಮುಂಚೆ ಹಾಕಿದಾಗ, ಈ ರೀತಿ ಮಾಡಿದಾಗ ಅವುಗಳ ಕೆನೋಪಿ ನಡೀತಾ ಹೋಗುತ್ತೆ, ಹೆಬ್ಬೇವು ಮುಂದೆ ಹೋಗುತ್ತೆ, ಅದ್ರ ಹಿಂದೆ ನಮ್ಮ ಮಹಾಗನಿ ಬರುತ್ತೆ. ಹಾಗಾಗಿ ಏನು ಆಕಾಶ ಇದೆಯಲ್ಲ, ಇದನ್ನ ಇವೆರಡು ಸದ್ಬಳಕೆ ಮಾಡ್ಕೊತೇವೆ. ಹೀಗಾಗಿ ಇದನ್ನ ಮಲ್ಟಿ ಲೇಯರ್ಡ್, ಇಲ್ಲಿ ನೋಡಿ 2 ಹಂತಗಳಿಂದ ಅರಣ್ಯ ವೃಕ್ಷಗಳು ಬೆಳೀತಾ ಇವೆ. ಮೊದಲನೇ ಹಂತದಲ್ಲಿ ಹೆಬ್ಬೆ ಹೊರಟೋಯ್ತು, ಎರಡನೇ ಹಂತದಲ್ಲಿ ನನ್ನ ಮಹಾಗನಿ ಅದರಿಂದ ಹೋಗ್ತಾ ಇದೆ. ಇದನ್ನು ನೀವು ಬಹುಮಹಡಿ ಅರಣ್ಯ ವೃಕ್ಷಗಳ ಜೋಡಣೆಗೆ ಒಂದು ಉದಾಹರಣೆಯಾಗಿ ನೀವು ಇಲ್ಲಿ ಗಮನಿಸ್ಬೋದು. ಮಧ್ಯದಲ್ಲಿ ಮತ್ತೆ ನಾನು ಸಿಲ್ವರು, ಹಾಲ್ಬಾಣ ಎಲ್ಲ ಹಾಕಿದ್ದೀನಿ. ಅದು 3ನೇ ಮಹಡಿ 4ನೇ ಮಹಡಿಗೆ ಬರುತ್ತೆ. ಇದು ಮೊದಲನೇ ಹಂತ, ಮೊದಲನೇ ಸಾಲು. ಇದನ್ನು ನಾವು ಮ್ಯಾಥಮೆಟಿಕ್ಸ್ ಹೇಳ್ಬೇಕಂದ್ರೆ 0,0, ಎಕ್ಸ್ ಆಕ್ಸಿಸ್ ಇಸ್ 0, ವೈ ಆಕ್ಸಿಸ್ ಇಸ್ 0. ಇಲ್ಲಿ ಬಂದು ನಿಂತಿದ್ದೀನಿ. ಇದು ನನ್ನ ಮೊದಲನೇ ಗಿಡ. ಈಗ ಇಲ್ಲಿಂದ ನಾವು ಈ ಭಾಗಕ್ಕೆ ಹೋಗೋಣ. ಇಲ್ಲಿಂದ 9 ಅಡಿಗೆ ಬರೋಣ. 9 ಅಡಿಗೆ ಬಂದ ತಕ್ಷಣ ಇಲ್ಲಿ ನಂದು ಮೊದಲನೇ ವಾಣಿಜ್ಯ ಬೆಳೆ ತೆಂಗು, ಆಯ್ತಾ. ಇದು ನನ್ನ ಅರಣ್ಯ ವೃಕ್ಷದಿಂದ 9 ಅಡಿನಲ್ಲಿದೆ. ಇಲ್ಲಿ ನನ್ನ ತೆಂಗು ಬಂದಿದೆ. ಈ ತೆಂಗಿನಿಂದ ಮತ್ತೆ ಹೀಗೆ ಹೋಗೋಣ. ಎಲ್ಲಿಗೆ? ನಮ್ಮ ಪಶ್ಚಿಮದಿಂದ ಪೂರ್ವಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಡೈರೆಕ್ಷನ್ ನೆನಪಿಟ್ಕೊಂಬಿಡಿ. ಇದು ನನ್ನ ಮೊದಲನೇ ಬೆಳೆ ತೆಂಗು, ಅರಣ್ಯ ವೃಕ್ಷದಿಂದ 9 ಅಡಿನಲ್ಲಿದೆ. ಇಲ್ಲಿಂದ 9 ಅಡಿಗೆ ಪೂರ್ವದ ಕಡೆಗೆ ಪೂರ್ವಾಭಿಮುಖವಾಗಿ ಇಲ್ಲಿಂದ ಮೊದಲನೇ ಅಡಿಕೆ ಬಂತು. ಅಂದರೆ ಈ ತೆಂಗಿಗೂ ಈ ಅಡಿಕೆಗೂ ಅಂತರ ಎಷ್ಟಿದೆ? 9 ಅಡಿ ಇದೆ. ನಂತರ ಈ ಅಡಿಕೆಯಿಂದ ಮತ್ತೆ 9 ಅಡಿ ತಗೊಳ್ಳಿ. 9 ಅಡಿನಲ್ಲಿ ನನಗೆ 2ನೇ ಅಡಿಕೆ ಬಂದಿದೆ. ಇದು ಪ್ರಥಮ ಅಡಿಕೆ ಸಾಲು, ತೆಂಗಿನಿಂದ 9 ಅಡಿ ಅಂತರದಲ್ಲಿ. ಇದು ದ್ವಿತೀಯ ಅಡಿಕೆಯ ಸಾಲು, ಈ ಅಡಿಕೆ ಸಾಲಿಂದ 9 ಅಡಿನಲ್ಲಿ ಕಾಣಿಸ್ತಿದ್ಯಾ? ನೆಕ್ಸ್ಟು ಇಲ್ಲಿಂದ ಮತ್ತೆ 9 ಅಡಿ ಬಂದೆ. ಇಲ್ಲಿಂದ 9 ಅಡಿ ಬಂದಾಗ ಇಲ್ಲಿ ನನಗೆ ತೆಂಗು ಮತ್ತೆ ವಾಪಸ್ ಬಂತು. ಅಂದರೆ ನೀವೇನು ಗಮನಿಸ್ಕೋಬೋದು, ತೆಂಗು, ಅಡಿಕೆ, ಅಡಿಕೆ, ತೆಂಗು. 0, 9, 18, 27. ಅರ್ಥ ಆಗ್ತಿದ್ಯಾ? ಸೊ ಅಂದರೆ 2 ತೆಂಗಿನ ಮಧ್ಯೆ 2 ಅಡಿಕೆ ಸಾಲು. ಸೊ ಈ ತೆಂಗಿಗೂ ಈ ಅಡಿಕೆಗೂ 9 ಅಡಿ, ಈ ಅಡಿಕೆಗೂ ಈ ಅಡಿಕೆಗೂ 9 ಅಡಿ, ಈ ಅಡಿಕೆಗೂ ಈ ತೆಂಗಿಗೂ 9 ಅಡಿ. ಅಂದರೆ ಈ ತೆಂಗಿಗೂ ಈ ತೆಂಗಿಗೂ 27 ಅಡಿ. ಇದು ನಾನು ಮಾಡ್ಕೊಂಡಿರೋ ವಿನ್ಯಾಸ. ಗಮನಿಸಿದ್ರಾ? 0, 9, 18, 27 ಇದನ್ನು ಮಾಡಿದ್ದೀವಿ. ಅಂದರೆ ತೆಂಗಿಂದ ತೆಂಗಿಗೆ 27 ಅಡಿ, ಅಡಿಕೆಯಿಂದ ಅಡಿಕೆಗೆ 9 ಅಡಿ. ಕಲ್ಪಿಸ್ಕೋಬೋದಾ? ನಿಮಗೆ ಊಹೆ ಬರ್ತಿದ್ಯಾ?
ಇದಾಯಿತು, ಅದು ಪೂರ್ವ ದಿಕ್ಕಿಗಾಯಿತು. ನಾವು ಇಲ್ಲಿ ಬನ್ನಿ ಮತ್ತೆ ನಾವಿವಾಗ ಉತ್ತರ ದಿಕ್ಕಿಗೆ ನೋಡೋಣ. ಸೊ ನಮ್ಮ ರೆಫರೆನ್ಸ್ ಪಾಯಿಂಟ್ ಇದೆಯಲ್ಲ ಇಲ್ಲಿಂದ, ಇದು ನನ್ನ ತೆಂಗು ಅಡಿಕೆ. ಈ ತೆಂಗಿನಿಂದ ಉತ್ತರಕ್ಕೆ ಇಲ್ಲಿ 9 ಅಡಿಗೆ ಮತ್ತೆ 2 ಗುಂಡಿ ತಗೊಂಡಿದ್ದೀವಿ. ಈಗ ಉತ್ತರಾಭಿಮುಖವಾಗಿ ನಾವು ನೋಡ್ತಾ ಇದ್ದೀವಿ ನಮ್ಮ ತೋಟನ. ಇಲ್ಲಿ ಬಂತ. ಸೊ ಅದು 0 ತೆಂಗು, ಇದು 9, 18, 27. ಅಂದರೆ ಆ ತೆಂಗಿನಿಂದ 9 ಅಡಿನಲ್ಲಿ ನಾವು ಮಾರ್ಕ್ ಮಾಡ್ಕೊಂಡು ಬಂದ್ವಿ. ಆ ತೆಂಗಿನಿಂದ ಇದಕ್ಕೆ 9 ಅಡಿ, ಇಲ್ಲಿಂದ 9 ಅಡಿ, ಅಲ್ಲಿಂದ ಮತ್ತೆ 9 ಅಡಿ. ಸೊ ತೆಂಗು, ಇದು ಹಣ್ಣಿನ ಗಿಡ, ಇದನ್ನ ರಾಮಫಲ ಅಂತೀವಿ. ಇದು ಇನ್ನೊಂದು ಹಣ್ಣಿನ ಗಿಡ, ಇದಕ್ಕೆ ಸಪೋಟ ಅಂತೀವಿ. ಮತ್ತೆ ಇನ್ನೊಂದು ತೆಂಗು. ಅಂದರೆ ಈ ತೆಂಗು, ಹಣ್ಣಿನ ಗಿಡ, ತೆಂಗು. ಅಂದರೆ ನಾನೇನು ಮಾಡಿದೆ ಅಂದರೆ ಉತ್ತರ ದಿಕ್ಕಿನಲ್ಲಿ 2 ತೆಂಗಿನ ನಡುವೆ 2 ಹಣ್ಣಿನ ಗಿಡಗಳನ್ನು ಜೋಡಿಸಿದ್ದೀವಿ. ಅಂದರೆ ಇಲ್ಲೂ 2 ಅಡಿಕೆ ಗಿಡ ಹಾಕ್ಬೋದಿತ್ತೇನೋ. ಆದರೆ ನನಗೆ ಅಡಿಕೆ ಗಿಡ ಇಲ್ಲಿ ಬೇಕಿರಲಿಲ್ಲ. ನಾನು ಇಲ್ಲಿ ಹಣ್ಣಿನ ಗಿಡಗಳನ್ನು ಹಾಕ್ಕೊಂಡೆ. ಯಾಕಂದರೆ ನನಗೆ ಪ್ರಥಮ ದಿನಗಳಲ್ಲೇ ಈ ತೆಂಗಿನ ತೋಟವು ಹಣ್ಣಿನ ತೋಟ ಆಗಿರಬೇಕು ಅನ್ನೋ ಒಂದು ಆಲೋಚನೆ ಇತ್ತು. ಇದು ಈ MS ಫಾರ್ಮ್ ವಿನ್ಯಾಸದ ಒಂದು ಯುನಿಕ್ನೆಸ್. ಇದು ನೀವೆಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಟಿಪಿಕಲ್ ಆಗಿ ನೀವು ಯಾವುದೋ ತೆಂಗು ಅಡಿಕೆ ತೋಟಕ್ಕೆ ಹೋದಾಗ ಈ ವಿನ್ಯಾಸಗಳಲ್ಲಿ ಇರೋದೇ ಇಲ್ಲ. ಈಗ ಮುಂದೆ ಮಾಡಿರ್ಬೋದೇನೋ ಇತ್ತೀಚೆಗೆ, ಬಟ್ ನಾನು ನೋಡಿದಾಗಂತೂ ಇರಲಿಲ್ಲ. ಹಾಗಾಗಿ ಮಾಡಿದ್ದೀವಿ. ಅಂದರೆ ನಾನು ಒಂದು ದಿಕ್ಕಿನಲ್ಲಿ 2 ತೆಂಗಿನ ಮಧ್ಯೆ 2 ಹಣ್ಣಿನ ಗಿಡಗಳನ್ನು ಜೋಡಿಸಿದ್ದೀವಿ. ಅದರಲ್ಲೂ ನೋಡಿ ಎಷ್ಟು ಮುನ್ನೆಚ್ಚರಿಕೆ ತಗೊಂಡಿದ್ದೀವಿ ಅಂದರೆ, ಇದು ಕಸ್ಟರ್ಡ್ ಆಪಲ್ ಫ್ಯಾಮಿಲಿ ರಾಮಫಲ, ಇದು ನಮ್ಮ ಸಪೋಟ. ಅಂದರೆ ಇದು 2 ವಿವಿಧ ಪ್ರಭೇದದ ಹಣ್ಣಿನ ಗಿಡಗಳು. ಗೊತ್ತಾಗತ್ತಾ ನೋಡಿ, 2 ವಿವಿಧ ಪ್ರಭೇದದ ಹಣ್ಣಿನ ಗಿಡ. ಇಲ್ಲೂ ನಾವು ವೈವಿಧ್ಯತೆಯನ್ನು ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಅಂದರೆ ತೆಂಗಿನ ಸಾಲಿನಲ್ಲಿ ಪೂರ್ವಾಭಿಮುಖವಾಗಿ 2 ಅಡಿಕೆ ಗಿಡಗಳು ಬರುತ್ತೆ, ಆದರೆ ಉತ್ತರಾಭಿಮುಖವಾಗಿ 2 ಹಣ್ಣಿನ ಗಿಡಗಳು ಬರುತ್ತೆ. ಇದು ಈ ವಿನ್ಯಾಸದ ಹೈಲೈಟ್. ನಂತರ ನಾವೇನು ಮಾಡಿದ್ವಿ, ಈ 2 ಅಡಿಕೆ ಗಿಡ ಬಂತಲ್ಲ, ಇವೆರಡು, ಈ ಅಡಿಕೆ ಸಾಲುಗಳನ್ನ ಹೀಗೆ ಮುಂದುವರ್ಸ್ಕೊಂಡು ಹೊರಟೋಗಿದ್ದೀವಿ. ಇದು 2 ಅಡಿಕೆ ಸಾಲುಗಳೇ ಕಂಟಿನ್ಯೂ ಆಗಿದೆ. ಅಂದರೆ ಇದರಿಂದ ಪೂರ್ವಕ್ಕೂ ಅಡಿಕೆ ಇದೆ, ಉತ್ತರಕ್ಕೂ ಅಡಿಕೆ ಇದೆ. ಇದನ್ನು ನೀವೇನು ಹೇಳ್ಬೋದು ಅಂದರೆ, ಈ 2 ಅಡಿಕೆ ಸಾಲುಗಳನ್ನ 9x9, ನೀವು ಟಿಪಿಕಲ್ ಆಗಿ ಹಾಕ್ತಾರಲ್ಲ ಅಡಿಕೆನ, 9x9, ಈ ಎರಡು ಅಡಿಕೆ ಸಾಲುಗಳು 9x9 ಮ್ಯಾಟ್ರಿಕ್ಸಲ್ಲಿದೆ. ಅರ್ಥ ಆಗ್ತಿದೆಯಾ? ಸೊ 9 ನಮ್ಮದು 2 ಅಡಿಕೆ ಸಾಲು ಬಂತು. ತೆಂಗಿನ ಸಾಲು ಉತ್ತರಾಭಿಮುಖವಾಗಿ 2 ಹಣ್ಣಿನ ಗಿಡ ಬಂತು. ನೆಕ್ಸ್ಟ್ 9 ಅಡಿಗೆ ಈ ಸಾಲಲ್ಲೂ ಅಡಿಕೆ ಬಂತು, 9 ಅಡಿಗೆ ಈ ಸಾಲಲ್ಲೂ ಅಡಿಕೆ ಬಂತು, ಮತ್ತು ಆ ಕಡೆ ತೆಂಗು ಮತ್ತು ಹಣ್ಣಿನ ಗಿಡ ಬಂತು. ಇದಿಷ್ಟನ್ನು ನಾನು 2022ನೇ ಇಸ್ವಿ ಜುಲೈ ಆಗಸ್ಟಲ್ಲಿ ವಿನ್ಯಾಸಗೊಳಿಸಿ ನೆಟ್ಟ ಬಹುಬೆಳೆ ಬಹುಮಡಿ ಪದ್ಧತಿಯ ಒಂದು ವಿನ್ಯಾಸ. ನೀವೇನು ಈ ಗಿಡಗಳನ್ನು ಗಮನಿಸ್ತಿದ್ದಾರೆ, ಇವೆಲ್ಲವೂ ಈಗ 4ನೇ ವರ್ಷದಲ್ಲಿವೆ. ಕೆಲವು ಹೋಗಿದೆ, ರೀಪ್ಲೇಸ್ ಮಾಡಿದ್ದೀವಿ, ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಸೈಜ್ ನೋಡಿದಾಗ. ಕೆಲವು ಮರಗಳು 4 ವರ್ಷದಿಂದ ನಮ್ಮ ಜೊತೆ ಇವೆ. ಸೊ ಇದಿಷ್ಟನ್ನು ನಾನು ಬಹುಬೆಳೆ ಬಹುಮಡಿ ಪದ್ಧತಿಯಲ್ಲಿ MS ಫಾರ್ಮ್ನಲ್ಲಿ ಪ್ರಥಮವಾಗಿ 2022ರಲ್ಲಿ ಜೋಡಿಸಿದಂತಹ ಒಂದು ಮ್ಯಾಟ್ರಿಕ್ಸ್. ಸರ್, ಈ ಲೆಕ್ಕಾಚಾರದಲ್ಲಿ ನೀವು ಲಿಟ್ರಲಿ ಮ್ಯಾಥ್ಸ್ ಮಾಡಿದ್ದೀರಾ ನಿಮ್ಮ ಇದರಲ್ಲಿ. ಈ ಲೆಕ್ಕಾಚಾರ ಯಾಕೆ ಬೇಕು ಅಂತ ಹೇಳ್ತೀರಾ? ಆಮೇಲೆ ಇದ್ರದ್ದು ಸಹಜವಾಗಿ ಮೆರಿಟ್ಸ್ ಏನು ಡಿಮೆರಿಟ್ಸ್ ಏನು ಅನ್ನೋದು ಕೂಡ ನಮ್ಮ ರೈತರಿಗೆ ವಿವರಿಸ್ಬೋದಾ ತಾವು? ಆಲ್ರೆಡಿ ನಾನು ಹೇಳಿದಾಗೆ, ಆ 2 ತೆಂಗಿನ ಮಧ್ಯೆ ಒಂದು ದಿಕ್ಕಲ್ಲಿ, ನಮ್ಮ ಉದಾಹರಣೆ ಉತ್ತರ ದಿಕ್ಕಿನಲ್ಲಿ ನೀವು ನನ್ನ ಜೊತೆ ಜೋಡಿಸ್ಕೊಳ್ಳೋಕ್ಕೆ ಸಾಕಷ್ಟು ಅವಕಾಶಗಳನ್ನು ನಾವು ಇವಾಗ ಸೃಷ್ಟಿ ಮಾಡ್ತಾ ಬರ್ತಾ ಇದ್ದೀವಿ. ಇದು ಪ್ರತಿ ಬುಧವಾರ ರಾತ್ರಿ 8:30ಕ್ಕೆ ಗೂಗಲ್ ಮೀಟ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ನಲ್ಲಿ ನಾವು ಸಮಾನ ಮನಸ್ಕ ನೈಸರ್ಗಿಕ ಕೃಷಿಕರು ಸೇರ್ತೀವಿ. ಒಂದು 30-40 ಜನ ಇರ್ತೀವಿ. ಅದರಲ್ಲಿ ನಾವು ರಾತ್ರಿ 8:30ಯಿಂದ 10 ಗಂಟೆ ತನಕ ನಾವು ಮಾತಾಡ್ತಾ ಇರ್ತೀವಿ. ಸಾಕಷ್ಟು ವಿಷಯಗಳಲ್ಲಿ ಪ್ರಸ್ತಾಪ ಆಗ್ತಾ ಇರುತ್ತೆ. ನಾನೇ ಅದನ್ನು ಮಾಡ್ರೇಟ್ ಮಾಡ್ತಾ ಇದ್ದೀನಿ. ಅದರದ್ದು ಲಿಂಕ್ ನಿಮಗೆ ಕಳಿಸ್ತೀನಿ. ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಹಾಕಿದ್ರೆ, ವಾರದ ಗೂಗಲ್ ಮೀಟ್ ಲಿಂಕ್ ಕಳಿಸ್ಕೊಡಿ ಸರ್ ಅಂತ ಹಾಕಿದ್ರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ, ಅಥವಾ ನನಗೆ ವಾಟ್ಸಪ್ಪಲ್ಲಿ ಪಿಂಗ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ಪ್ರತಿ ಬುಧವಾರ ರಾತ್ರಿ 8:30ಕ್ಕೆ ಜೋಡಿಸ್ಕೊಳ್ಳೋಣ. ಸುಮಾರು 65 ವಾರಗಳಿಂದ, ಅಂದರೆ 2025 ಜೂನ್ ಅಲ್ಲಿಂದ ಸತತವಾಗಿ 1 ವಾರವೂ ಮಿಸ್ ಆಗದಂಗೆ ನಾವು ವೆಬಿನಾರ್ನ ಮಾಡ್ತಾ ಬರ್ತಾ ಇದ್ದೀವಿ. ಆ ವೆಬಿನಾರ್ ರೆಕಾರ್ಡಿಂಗ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೀವು ಅವಕಾಶದಾಗ ಅದನ್ನು ಕೇಳಿಸ್ಕೋಬೋದು ಅಥವಾ ನೋಡ್ಬೋದು. 3ನೇ ಹಂತದಲ್ಲಿ ವೆಬಿನಾರಿಂದ ಸೆಮಿನಾರ್ಗೆ ಅಂತ ಮಾಡಿದ್ದೀವಿ. ಮತ್ತು ಮುಂದಿನ ಹಂತದಲ್ಲಿ ನಮ್ಮ ಈ MS ಫಾರ್ಮ್ ತೋಟದಲ್ಲಿ ತಿಂಗಳಿಗೆ ಒಂದ್ಸತಿ ಕಾರ್ಯಾಗಾರ ಅಂತ ಮಾಡ್ತೀವಿ, ವರ್ಕ್ಶಾಪ್ ಅಂತ ಮಾಡ್ತೀವಿ. ಈ ಕಾರ್ಯಾಗಾರದ ವಿಶೇಷ, ಇದು 2 ದಿನದ ಕಾರ್ಯಕ್ರಮ. ಅಂದರೆ ನೀವು ಶನಿವಾರ ಬೆಳಗ್ಗೆ 10 ಗಂಟೆಗೆ ಬರ್ತೀರಾ, ಶನಿವಾರ ಪೂರ್ತಿ ತೋಟ ಸುತ್ತೋಣ, ಇಲ್ಲೇ ಊಟ ಮಾಡ್ಕೊಂಡಿರೋಣ, ಶನಿವಾರ ರಾತ್ರಿ ನಮ್ಮ ತೋಟದ ಮನೇಲೆ ಮಲ್ಕೊಳ್ಳೋಣ, ಸಂಜೆ ಎಲ್ಲ ಸೂರ್ಯಾಸ್ತ ನೋಡೋಣ, ವೈಟ್ ಬೋರ್ಡಲ್ಲಿ ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ರಾತ್ರಿ 9 ಗಂಟೆ ತನಕ ನಾವು ಡಿಸ್ಕಸ್ ಮಾಡ್ಬೋದು, ರಾತ್ರಿ ಇಲ್ಲೇ ಕಳೆಯೋಣ. ಮತ್ತು ಭಾನುವಾರ ಬೆಳಗ್ಗೆ ಸೂರ್ಯೋದಯ ನೋಡೋಣ, ಇನ್ನೊಂದು ರೌಂಡ್ ತೋಟ ಸುತ್ತೋಣ, ಮತ್ತಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳೋಣ. ಭಾನುವಾರ ಮಧ್ಯಾಹ್ನ ಲಂಚ್ ಭೋಜನ ಸಮಯ ತನಕ ನಿಮ್ಮ ಜೊತೆ ಇರಿ.
ಭಾನುವಾರ ಮಧ್ಯಾಹ್ನ ಊಟ ಮಾಡ್ಕೊಂಡು ನಾವು ಮನೆಗೆ ಹೊಟ್ಟೋಗೋಣ. ಅಂದರೆ ಇದು 2 ಡೇಸ್ ಪ್ರೋಗ್ರಾಮು. ಒಂದು ಓವರ್ ನೈಟ್ ಸ್ಟೇ, ನಮ್ಮ ತೋಟದ ಮನೇಲಿ ನೀವು ಮಲ್ಕೊತೀರಾ. ಈ ಒಂದು ಸುಂದರವಾದ ಪ್ರಕೃತಿ ವಾತಾವರಣದಲ್ಲಿ ಒಂದು ರಾತ್ರಿ ಕಳೀತಕ್ಕಂಥ ಒಂದು ಅವಕಾಶ ನಿಮಗೆ ಸೃಷ್ಟಿಯಾಗುತ್ತೆ. ಮತ್ತು ನಮ್ಮ ಡಿಸ್ಕಷನ್ಸ್ ಇನ್ನೂ ಆಳಕ್ಕೆ ತಗೊಂಡೋಗ್ಬೋದು, ಎಷ್ಟು ಆಳಕ್ಕೆ ಸಾಧ್ಯ ಅಷ್ಟು ತಗೊಂಡೋಗ್ಬೋದು. ಈ ಕಾರ್ಯಾಗಾರದಲ್ಲಿ ನೀವುಗಳು ಭಾಗವಹಿಸ್ತೀರಾ, ನಿಮ್ಮ ಅನುಭವನೂ ಹೇಳ್ತೀರಾ. ನಾನೊಬ್ಬನೇ ಮಾತಾಡಲ್ಲ, ನಿಮ್ಮ ಅನುಭವಗಳನ್ನು ಹೇಳ್ತಿರ್ತೀರ. ಹಾಗಾಗಿ ವೆಬಿನಾರಿಂದ ಸೆಮಿನಾರಿಂದ ವರ್ಕ್ಶಾಪ್, ಈ 3 ಹಂತದಲ್ಲಿ ನಾವು ಪರಸ್ಪರ ಜೊತೆಯಾಗಿರೋಣ. ಈ ಯೂಟ್ಯೂಬ್ ಮೀಡಿಯಾ ಇಂದ ನಾವೇನು ಇವತ್ತು ಕನೆಕ್ಟ್ ಆಗ್ತಾ ಇದ್ದೀವಿ, ಈ ಸಂಬಂಧಗಳು ಗಟ್ಟಿಯಾಗಲಿ, ಬೆಳೀತಾ ಹೋಗಲಿ, ನಾವು ನಿರಂತರ ಸಂಪರ್ಕದಲ್ಲಿ ಇರೋಣ, ನಮ್ಮ ಅನುಭವಗಳನ್ನು ನಾವು ಹಂಚ್ಕೊತಾ ಬರೋಣ. ಮೂಲ ಉದ್ದೇಶ ರಾಸಾಯನಿಕ ಕೃಷಿಯಿಂದ ನಾವು ಯೂಟರ್ನ್ ಹಾಕಬೇಕು. ರಾಸಾಯನಿಕ ಕೃಷಿ ಮಾಡಬಾರ್ದು, ಸಾವಯವ ಅಥವಾ ನೈಸರ್ಗಿಕ ಕೃಷಿ ಮಾಡಬೇಕು, ಹೊರಗಡೆಯಿಂದ ತಂದಾಕೋದನ್ನು ಕಮ್ಮಿ ಮಾಡಬೇಕು. ಈ ರೀತಿ ಒಂದು ಸುಸ್ಥಿರವಾದಂಥ ಕೃಷಿ ನಮ್ದಾಗಬೇಕು. ಸಾಕಷ್ಟು ಬಹುಮಡಿ ಪದ್ಧತಿಯಿಂದ ನಮಗೆ ಧನ ಸಂಪತ್ತು ನಮ್ಮ ಕೃಷಿ ಭೂಮಿಯಲ್ಲಿ ದೀರ್ಘಾವಧಿಯಲ್ಲಿ ಸೃಷ್ಟಿಯಾಗಬೇಕು. ಈ ಅನುಭವವನ್ನು ನಾವು ಹಂಚ್ಕೊತಾ ಹೋಗೋಣ. ಇಷ್ಟನ್ನು ಹೇಳ್ತಾ ಖಂಡಿತ ನನ್ನ ಜೊತೆ ಜೋಡಿಸ್ಕೊಂಡಿರಿ. ನಿಮ್ಮ HR ಮಂಜುನಾಥ್. ಧನ್ಯವಾದಗಳು ಸರ್.